Hello friend, welcome to SIDDHI KS Mains previous year question paper discussion. So last class ಅಲ್ಲಿ ನೋಡಿದ್ವಿ ನಾವು ಡಿಫರೆಂಟ್ ಕ್ವಶನ್ಸ್ ಅನ್ನ ಮಾಡಿದೀವಿ. ಸೊ ಅದರಲ್ಲಿ ಡಿಫರೆಂಟ್ ಹಿಂಟ್ಸ್ ಅನ್ನ ಕೊಟ್ಟಿದ್ದೀನಿ. ಆನ್ಸರ್ ರೈಟಿಂಗ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ಪ್ರತಿ ಕ್ವಶನ್ಸ್ ಅಂಡ್ ಆನ್ಸರ್ ಅಲ್ಲಿ ಡಿಸ್ಕಷನ್ ಅಲ್ಲಿ ನಿಮಗೆ ಇನ್ಪುಟ್ಸ್ ಕೊಡ್ತಾ ಹೋಗ್ತಾ ಇದ್ದೀನಿ. ಅದನ್ನ ಮೊದಲು ಹೇಳ್ತಾ ಇರೋ ಹಾಗೆ ಪ್ರತಿ ವಿಡಿಯೋದಲ್ಲೂ ನಾನು ಇದನ್ನ ಪಾಯಿಂಟ್ ಮೆನ್ಷನ್ ಮಾಡ್ತೀನಿ. ಯಾಕೆ ಅಂದರೆ ಹ್ಯೂಮನ್ ಟೆಂಡೆನ್ಸಿ ಈಸ್ ಟು ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಏನಿದೆ ಅಂದರೆ ಇಸ್ ಟು ಫರ್ಗೆಟ್ ಆ್ಯಂಡ್ ಜನರಲಿ ಅದು ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ವಾಟ್ ಎವರ್ ದ ಹಿಂಟ್ಸ್ ಐ ಆಮ್ ಗೋಯಿಂಗ್ ಟು ಗಿವ್ ಇನ್ ಈಚ್ ಆ್ಯಂಡ್ ಎವ್ರಿ ವಿಡಿಯೋ, ವಾಚ್ ಇಟ್ ಕ್ಲೋಸ್ಲಿ. ಅದನ್ನು ಪೇಪರಲ್ಲಿ ಬರ್ಕೊಳ್ಳಿ. ಪ್ರತಿ ಆನ್ಸರ್ ಬರೀಬೇಕಾದ್ರೆ ಆ ಹಿಂಟ್ಸ್ಗಳನ್ನು ನೋಡಿ ಮತ್ತೆ ಆನ್ಸರ್ ಬರೆಯೋಕ್ಕೆ ಹೋಗಿ. ರೈಟ್. ಸೊ ವಿತ್ ದಿಸ್ ವಿಲ್ ಸ್ಟಾರ್ಟ್ ವಿತ್ ದಿಸ್ ಟುಡೇಸ್ ಡಿಸ್ಕಷನ್. ಟುಡೇಸ್ ಡಿಸ್ಕಷನ್ ಈಸ್ ಆನ್ ಸೋಷಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಜನರಲ್ ಸ್ಟಡೀಸ್ ಪೇಪರ್ 1 ಸೆಕ್ಷನ್ 2. ಓಕೆ, ಅದರಲ್ಲಿ 2014ರಲ್ಲಿ ಒಂದು ಕ್ವಶನ್ ಕೇಳಿದ್ರು. ಆ ಕ್ವಶನ್ ಮೇಲೆ ಡಿಸ್ಕಷನನ್ನು ಮಾಡೋಣ. ಸೊ ವಿತ್ ದ್ಯಾಟ್ 74th Constitutional Amendment Act, the question was with respect to 74th Constitutional Amendment Act related to urban local bodies. Comment. Discuss the 74th Constitutional Amendment related to urban local bodies. Okay, comment. So 12.5 ಮಾರ್ಕ್ಸ್ ಕೇಳಿದ್ರು 2014ರಲ್ಲಿ. 74ನೇ ಸಂವಿಧಾನ ತಿದ್ದುಪಡಿ ಮತ್ತು ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ, ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಚರ್ಚಿಸಿ ಅಂತ 2014ರಲ್ಲಿ ಈ ಕ್ವಶನ್ ಕೇಳಿ. ಸೊ ಅಗೇನ್ ಸಿಂಪಲ್ ಕ್ವಶನ್ ಬಂದಾಗ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದ್ದೀನಿ, ಸಿಂಪಲ್ ಕ್ವಶನ್ ಬಂದಾಗ ಸಿಂಪಲ್ ಅಪ್ರೋಚ್ ಇಟ್ಕೋಬೇಡಿ, ಸ್ವಲ್ಪ ಡಿಫ್ರೆಂಟಾಗಿ ಅಪ್ರೋಚ್ ಇಡಿ. ಯಾಕೆಂದರೆ ಎಲ್ಲರೂ ಸೇಮ್ ಪಾಯಿಂಟ್ಸ್ ಬರೀತಾರೆ. ಇಫ್ ಯು ವಾಂಟ್ ಟು ಗೆಟ್ ಮೋರ್ ಮಾರ್ಕ್ಸ್, ಸೊ ಇಟ್ಸ್ ಆಲ್ ಅಬೌಟ್ ಇನ್ ದಿಸ್ civil service examination, it's all about competition. So it is competition among like-minded people, competition among the aspirants who are aspiring to become a civil servant, and people who are seriously preparing. ಡೆಫಿನೆಟ್ಲಿ ಅವ್ರಿಗೆ ಸಿಂಪಲ್ ಪಾಯಿಂಟ್ಸ್ ಗೊತ್ತಿರುತ್ತೆ. 2074ನೇ ತಿದ್ದುಪಡಿ ಬಗ್ಗೆ ಬರೀರಿ ಅಂದರೆ ಎಲ್ಲ ಈವನ್ ಪೀಪಲ್ ಹೂ ಆರ್ ರೈಟಿಂಗ್ ದಿ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್, ದಟ್ ಈಸ್ ಗ್ರೂಪ್ ಸಿ ಎಕ್ಸಾಮಿನೇಷನ್ ಬರೆಯೋರಿಗೂ ಸೇಲಿಯಂಟ್ ಫೀಚರ್ಸ್ ಬಗ್ಗೆ ಗೊತ್ತಿರುತ್ತೆ. ಸೊ ಭಾಳ ಜನ ಈ ಕ್ವಶನ್ಸ್ ನೋಡಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಸೇಲಿಯಂಟ್ ಫೀಚರ್ ಬಗ್ಗೆ ಬರೆಯೋಕ್ಕೆ ಹೋಗ್ತಾರೆ. ರೈಟ್. ಸೊ ಮೊದಲು ಹೇಳಿದಾಗೆ ಫಸ್ಟು ಆನ್ಸರ್ ರೈಟಿಂಗಲ್ಲಿ ಬೇಸಿಕ್ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸನ್ನು ಫಾಲೋ ಮಾಡಿ. ಫಸ್ಟ್ ಏನು ಮಾಡಬೇಕು, ನೀವು ಕ್ವಶನನ್ನು 2 ಸರಿ ಓದಬೇಕು. ಕ್ವಶನ್ 2 ಸರಿ ಓದಬೇಕು ಅಂದಾಗ ಮತ್ತೆ ನಾನು ಡಿಸ್ಕಸ್, ಓಕೆ, ಆಮೇಲೆ ಕ್ವಶನಲ್ಲಿ ಕೆಲವು ಕೀವರ್ಡ್ಸ್ ಇರುತ್ತೆ. ಆ ಕೀವರ್ಡ್ಸನ್ನು ನಾನು ಅಂಡರ್ಲೈನ್ ಮಾಡ್ಕೋಬೇಕು. ವಾಟ್ ಆರ್ ದೋಸ್? ಡಿಸ್ಕಸ್. ಓಕೆ, ಸೊ ಡಿಸ್ಕಸ್ ಅನ್ನೋದ್ರ ಬಗ್ಗೆ ನಾನು ಅಂಡರ್ಲೈನ್ ಮಾಡ್ತೀನಿ. ಆಮೇಲೆ 74th Constitutional Amendment ರಿಲೇಟೆಡ್ ಟು ಅರ್ಬನ್ ಲೋಕಲ್ ಬಾಡೀಸ್. ಓಕೆ, 74ನೇ ತಿದ್ದುಪಡಿ ಆ್ಯಂಡ್ ಅರ್ಬನ್ ಲೋಕಲ್ ಗವರ್ನಮೆಂಟ್ ಬಗ್ಗೆ ಕ್ವಶನ್ ಕೇಳಿದೆ. ಸೊ ನಮ್ಮ ಹತ್ರ 2 ಕೀವರ್ಡ್ ಇದೆ, ಡಿಸ್ಕಸ್ ಆನ್ 74th Constitutional Amendment Act. ಓಕೆ, ಸೊ ಈ 2 ಕೀವರ್ಡನ್ನು ನಾನು ಅಂಡರ್ಲೈನ್ ಮಾಡ್ಕೊಂಡ್ಮೇಲೆ ನನಗೆ ಫೋಕಸ್ ಏನು ಬರುತ್ತೆ, ಈಗ 74ನೇ ತಿದ್ದುಪಡಿ ಬಗ್ಗೆ ಅದರ ಫೀಚರ್ಸ್ಗಳನ್ನು, ಓಕೆ, ಅದರ ಧ್ಯೇಯಗಳನ್ನು ಡಿಸ್ಕಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ವಾಟ್ ಶುಡ್ ಬಿ ಮೈ ಅಪ್ರೋಚ್? ಅಪ್ರೋಚ್ ಈಸ್ ಇಂಟ್ರಡಕ್ಷನ್, IBC ಮಾಡೆಲ್, ಇಂಟ್ರಡಕ್ಷನ್, ಬಾಡಿ ಆ್ಯಂಡ್ ಕನ್ಕ್ಲೂಷನ್. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಫಾಲೋ ಮಾಡಿ. ಆಮೇಲೆ ಈ ಕ್ವಶನ್ ಓದಿದ್ಮೇಲೆ ಸ್ವಲ್ಪ ನಿಮ್ಮಷ್ಟಕ್ಕೆ ನೀವೇ ಕ್ವಶನ್ ಕೇಳ್ಕೊಳ್ಳಿ, ದಟ್ ವೆದರ್ ಆಮ್ ಐ ಏಬಲ್ ಟು ಪುಟ್ ಎನಿ ಡೈಗ್ರಾಮ್ ಫಾರ್ ದಿಸ್. ಓಕೆ, ಒಂದು ಡೈಗ್ರಾಮ್ ಹಾಕ್ಬೋದಾ, ಫ್ಲೋ ಚಾರ್ಟ್ ಹಾಕ್ಬೋದಾ ಅಂತ ನಿಮ್ಮಷ್ಟಕ್ಕೆ ನೀವೇ ಒಂದು 5 ಸೆಕೆಂಡ್ ಪಾಸ್ ಮಾಡಿಕೊಂಡು ಇದರಲ್ಲಿ ಏನು ಡೈಗ್ರಾಮ್ ಹಾಕಿದ್ರೆ ಯಾವ ಡೈಗ್ರಾಮ್ ಹಾಕ್ಬೋದು, ಯಾವ ಡೈಗ್ರಾಮ್ ಹಾಕೋಕ್ಕಾಗಲ್ಲ ಅಂತ ತಿಳ್ಕೊಬೇಕು. ರೈಟ್. ಸೊ ಬೇಸಿಕ್ ಅಪ್ರೋಚ್ ಟು ದಿಸ್ ಕ್ವಶನ್ ಇಸ್ ಫಸ್ಟ್ ಇನ್ ಇಂಟ್ರಡಕ್ಷನ್. ಇದನ್ನು ಡೈರೆಕ್ಟ್ಲಿ ಭಾಳ ಜನ ಈ ಕ್ವಶನಲ್ಲಿ ಮತ್ತೆ ಅಗೇನ್ ಏನು ತಪ್ಪು ಮಾಡ್ತೀರಾ ಅಂದರೆ 74th Constitutional Amendment Actದನ್ನೇ ಡೆಫಿನೇಷನ್ ಆಗಲಿ ಅದ್ರ ಬಗ್ಗೆನೇ ಒಂದು ಬ್ರೀಫಾಗಿ ಇಂಟ್ರಡಕ್ಷನ್ ಕೊಡ್ತೀರಾ. ನಾಟ್ ದ್ಯಾಟ್. ಸ್ವಲ್ಪ ಡಿಫ್ರೆಂಟಾಗಿ ಬರೀಬೇಕು ಅಂದಾಗ ಸ್ವಲ್ಪ ಹೊರಗಡೆನೂ ವಿಚಾರ ಮಾಡಬೇಕಾಗತ್ತೆ. ಕಾಂಪ್ರಿಹೆನ್ಸಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಓಕೆ, ಈ ಕಾಂಪ್ರಿಹೆನ್ಸಿವ್ ಥಿಂಕಿಂಗಲ್ಲಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ನೀವು ಡೆಮೊಕ್ರಾಟಿಕ್ ಡಿಸೆಂಟ್ರಲೈಸೇಷನ್ ಆ್ಯಂಡ್ ದ ಸೆಲ್ಫ್ ರೂಲ್. ಇಂಪಾರ್ಟೆನ್ಸ್ ಆಫ್ ಡೆಮೊಕ್ರಾಟಿಕ್ ಡಿಸೆಂಟ್ರಲೈಸೇಷನ್ ಆ್ಯಂಡ್ ದಿ ಸೆಲ್ಫ್ ರೂಲ್. ವೈ ವಿ ಬ್ರಾಟ್ 73rd and 74th Constitutional Amendment Act? ಯಾಕೆ ತಂದ್ವಿ ಇದನ್ನು? ಅದಕ್ಕೆ ಡೆಮೊಕ್ರಾಟಿಕ್ ಡಿಸೆಂಟ್ರಲೈಸೇಷನ್ಗೋಸ್ಕರ ಮತ್ತು ಸೆಲ್ಫ್ ರೂಲ್ಗೋಸ್ಕರ ತಂದಿದೆ. ಕಾನ್ಸೆಪ್ಟ್ ಆಫ್ ಸೆಲ್ಫ್ ರೂಲ್ ಆ್ಯಂಡ್ ಡೆಮೊಕ್ರಾಟಿಕ್ ಸೊ ಇವು 2 ಬಗ್ಗೆ ನೀವು ಒಂದು ಇಂಟ್ರಡಕ್ಷನ್ ಕೊಟ್ಟಾಗ definitely your answer would be more different from other people. Right. Then coming to the body, list out the features and discuss the few provisions by mentioning their impact on the society. Okay, and impact on the society as well as and their performance. ಎರಡು ಬರಿಬೋದು. ಓಕೆ, ಇಂಪ್ಯಾಕ್ಟ್ ಆನ್ ದ ಸೊಸೈಟಿ ಅಂತ ಬರಿಬೋದು, ಇಲ್ಲ ಪರ್ಫಾರ್ಮೆನ್ಸ್ ಬಗ್ಗೆ ಬರೀ. ಸೊ ಸೆಕೆಂಡ್ ಪಾಯಿಂಟ್, ಬಾಡಿಯಲ್ಲಿ ಏನು ಬರೀತೀರಾ, ಈಚ್ ಆ್ಯಂಡ್ ಎವ್ರಿ ಪ್ರಾವಿಷನ್ಸ್ ಆಫ್ ದಿ 73rd and 74th Constitutional Amendment Act ಬಗ್ಗೆ ಹೇಳ್ತೀರಾ. ಅದರದ್ದು ವರ್ಕಿಂಗ್ ಸಿಸ್ಟಮ್ ಹೇಗಿದೆ, ಹೌ effectively the provisions of the Constitution of 74th Amendment Act has been implemented. ಅದನ್ನು ಹೇಗೆ ಇಂಪ್ಲಿಮೆಂಟ್ ಆಗಿದೆ, ಎಷ್ಟು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ. ರೈಟ್. ಅದಾದಮೇಲೆ ಲಾಸ್ಟ್ ಬ್ರೀಫ್ ಕಮಿಂಗ್ ಟು ದ ಕನ್ಕ್ಲೂಷನ್ ಬರೆಯೋಕ್ಕಿಂತ ಮುಂಚೆ ಭಾಳ ಸ್ವಲ್ಪ ನೆಗೆಟಿವ್
ನೆಗೆಟಿವ್ ಅನ್ನೋಕಿನೂ ದಿ ಕ್ರಿಟಿಸಿಸಮ್. ಸೊ ಕ್ರಿಟಿಸಿಸಮ್ ಆಫ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ ಅದ್ರ ಬಗ್ಗೆ ಬರೀರಿ. ಸೊ ಕ್ರಿಟಿಸಿಸಮ್ ಅಂತ ಬಂದಾಗ ಎಸ್ ಆಬ್ವಿಯಸ್ಲಿ 3 F's ಅಂತ ನಾನು ಆಲ್ವೇಸ್ ಹೇಳ್ತೀನಿ, ಅದು ಮುಂದೆ ಡಿಸ್ಕಸ್ ಮಾಡ್ತೀನಿ. 3 F's ಅಂದರೆ ಫಂಡ್, ಫಂಕ್ಷನರೀಸ್ ಆ್ಯಂಡ್ ಫೈನಾನ್ಸ್ ಅಂತ. ಸೊ ಇವು ಮೂರರ ಬಗ್ಗೆ ಹೇಳಿ, ಆಮೇಲೆ ದೆನ್ ಟ್ಯಾಕ್ಸೇಷನ್ ಸಿಸ್ಟಮ್ ಬಗ್ಗೆ ಮಾತಾಡಿ, ಆಮೇಲೆ ದೆನ್ ದೇರ್ ಆರ್ ಪ್ಯಾರಲ್ ಕಮಿಟೀಸ್ ಇದ್ದಾವೆ, ಓಕೆ, ಸೊ ವಿಚ್ ಆರ್ ಹಿಂಡರಿಂಗ್ ದಿ ಅಟಾನಮಿ ಆಫ್ ದಿ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ದಟ್ ಈಸ್ ಅರ್ಬನ್ ಲೋಕಲ್ ಬಾಡೀಸ್ ಅಥವಾ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಆಗಲಿ, ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಆಗಲಿ, ಇವುಗಳನ್ನು ಎಲ್ಲೂ ಫಾರ್ಮೇಷನ್ನೇ ಆಗಿಲ್ಲ. ಸೊ ಪರ್ಟಿಕ್ಯುಲರ್ಲಿ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಏನಿದೆ 2 ಸ್ಟೇಟ್ಗಳಲ್ಲಿ ಬಿಟ್ಟರೆ, 2 ಸಿಟೀಸ್ಗಳಲ್ಲಿ ಬಿಟ್ಟರೆ ಬೇರೆ ಯಾವುದೇ ರಾಜ್ಯಗಳಲ್ಲಾಗಲಿ ಇದನ್ನು ಫಾರ್ಮೇಷನ್ ಆಗಿಲ್ಲ. ರೀಸೆಂಟಾಗಿ ನಮ್ಮ ಕರ್ನಾಟಕ ಹೈಕೋರ್ಟಲ್ಲೂ ಅದು ಕೇಸ್ ಫೈಲ್ ಆಗಿತ್ತು ದ್ಯಾಟ್ ದ BDA ಈಸ್ ಎಕ್ಸಸೈಸಿಂಗ್, ಹಾಗೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಈಸ್ ಎಕ್ಸಸೈಸಿಂಗ್ ದಿ ಪವರ್ಸ್ ಆಫ್ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಅಂತ. ಸೊ ದೇ ಹ್ಯಾವ್ ಆಸ್ಕ್ ದಿ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಗವರ್ನಮೆಂಟ್. So what the government will give the reply, we have to wait and see, right? So ಈ ಪರ್ಸ್ಪೆಕ್ಟಿವಲ್ಲಿ ನಾವು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿರೋದ್ರಿಂದ ಎಷ್ಟು ಎಫೆಕ್ಟಿವ್ ಆಗಿ ಈ ಪ್ರಾವಿಷನ್ಸು ಹೆಲ್ಪ್ ಆಗಿದೆ ಬ್ರಿಂಗಿಂಗ್ ದಿ ಸೆಲ್ಫ್ ರೂಲ್ ಆ್ಯಂಡ್ ಡೆಮೋಕ್ರಾಟಿಕ್ ಡಿಸೆಂಟ್ರಲೈಸೇಷನ್ ಅನ್ನೋದು ಬರಿಬೇಕು. ದೆನ್ ಸೊ ಕನ್ಕ್ಲೂಡ್ ವಿತ್ ಹೌ ದೇ ಕ್ಯಾನ್ ಬಿ ಮೇಡ್ ಮೋರ್ ಇಂಡಿಪೆಂಡೆಂಟ್ ಅಂತ. ಸೊ ಬೈ ಸೇಯಿಂಗ್ ಹೇಗೆ ಅಂತಂದರೆ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ತೊಗೊಂಡು ಬಂದ ಮೇಲೆ they have been made independent, but however the 18 subjects which should be transferred from the states to local bodies have not been effectively transferred to the urban local bodies. So ಈ 18 provisions ಏನಿದೆ, 18 subjects ಏನಿದೆ, 18 ಲಿಸ್ಟ್ ಏನಿದೆ, ಸೊ ಈ ಲಿಸ್ಟ್ಗಳನ್ನಾಗಲಿ, ಸಬ್ಜೆಕ್ಟ್ಗಳನ್ನಾಗಲಿ, ಫಂಕ್ಷನ್ಸ್ಗಳನ್ನಾಗಲಿ ಅವರಿಗೆ ಎಫೆಕ್ಟಿವ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕಾಗಿಲ್ಲ ಸರ್ಕಾರದಿಂದ. ಯಾಕೆ? ಫಂಡ್ ಈಸ್ ದ ಮೇಜರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಎನಿ ಗವರ್ಮೆಂಟ್, ಓಕೆ. ಸೊ ವಿತೌಟ್ ಫೈನಾನ್ಸ್ ಆ್ಯಂಡ್ ಫಂಡ್ ದೇ ಕೆನಾಟ್ ಫಂಡ್. ನೆಕ್ಸ್ಟ್ ಫಂಡ್ ಆದಮೇಲೆ ಫಂಕ್ಷನರೀಸ್. ಸೊ ಇವು ಮೂರು ಇಲ್ಲದೇ ಇಂಡಿಪೆಂಡೆಂಟ್ ಆಗೋದಾದರೆ ಕಷ್ಟ ಇದೆ. ಸೊ ಹಾಗಾಗಿ ವಾಟ್ ಆರ್ ದ ವೇಸ್ ವೇರ್ ಇನ್ ವಿಚ್ ದಿ ಅರ್ಬನ್ ಲೋಕಲ್ ಬಾಡೀಸ್ ಕ್ಯಾನ್ ಬಿ ಮೇಡ್ ಇಂಡಿಪೆಂಡೆಂಟ್ ಅನ್ನೋದನ್ನು ಕನ್ಕ್ಲೂಷನಲ್ಲಿ ಬರೀಬೇಕು, ಓಕೆ. ಸೊ ನಾನು ಇಷ್ಟೊತ್ತವರೆಗೂ ಡಿಸ್ಕಸ್ ಮಾಡಿದ್ದೆ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ನೀವು ಆನ್ಸರ್ ಮುಂದೆ ಪಾಯಿಂಟ್ಸ್ ನೋಡೋದೇ ಬೇಡ, ನೀವು ಆನ್ಸರನ್ನು ಬರೆಯೋಕ್ಕೆ ಶುರು ಮಾಡ್ಬೋದು. ಆಫ್ಟರ್ ದಿಸ್ ಡಿಸ್ಕಷನ್ ನೀವು ಇಮಿಡಿಯೇಟ್ಲಿ ಈ ಕ್ವಶನನ್ನು ತೊಗೊಳ್ಳಿ. ವಾಟ್ ಎವರ್ ಯು ಹ್ಯಾವ್ ಅಂಡರ್ಸ್ಟುಡ್ ಫ್ರಮ್ ದಿಸ್ ಡಿಸ್ಕಷನ್, ರೈಟ್ ಆ್ಯನ್ ಆನ್ಸರ್, ಪೋಸ್ಟ್ ಇಟ್ ಇನ್ ಕಮೆಂಟ್, ಓಕೆ. ಸೊ ನೀವು ಅದನ್ನು ಕಮೆಂಟಲ್ಲಿ ಹಾಕಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಹಾಕಿ, ವಿ ವಿಲ್ ಟ್ರೈ ಟು ಗಿವ್ ದ ಫೀಡ್ಬ್ಯಾಕ್ಸ್ ಟು ದೆಮ್, ಓಕೆ. ಸೊ ಈ ಪರ್ಸ್ಪೆಕ್ಟಿವಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಸಪೋಸ್ ಕಮೆಂಟ್ ನೀವು ಹಾಕೋಕ್ಕೆ ಇಷ್ಟಪಡಲ್ಲ ಅಂದರೆ ನಿಮ್ಮಷ್ಟಕ್ಕೆ ನೀವು ಅದನ್ನು ಬರೆಯೋಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಬಿಕಾಸ್ ದಿಸ್ ಇನಿಷಿಯೇಟಿವ್ ಇಸ್ ಮೇಡ್ ಫಾರ್ ಯು, ಓಕೆ. ಸೊ ವೈ ದಿಸ್ ಇನಿಷಿಯೇಟಿವ್ ಹ್ಯಾಸ್ ಬಿನ್ ಮೇಡ್? ಬಿಕಾಸ್ ಟು ಯು, ನಿಮ್ಗೆ ಹೆಲ್ಪ್ ಆಗಲಿ, ನೀವು ಆನ್ಸರ್ ಬರೆಯೋದನ್ನು ಕಲೀಲಿ, ಓಕೆ. ಬಿಕಾಸ್ ಈಗ KS ನೋಟಿಫಿಕೇಶನ್ ಪ್ರತಿ ವರ್ಷ ಬರೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಬಂದರೆ ಯು ಕ್ಯಾನ್ ಆಸ್ಪೈರ್ ಟು ಬಿಕಮ್ ಎ KS ಆಫೀಸರ್, ರೈಟ್? ನಾಟ್ ಓನ್ಲಿ KS, UPSC ದಟ್ ಈಸ್ IAS ಆಫೀಸರ್ ಆಗಬೇಕಾದ್ರೂ ಆನ್ಸರ್ ರೈಟಿಂಗ್ ಬೇಸಿಕ್ಸ್ ಎಲ್ಲ ಕಡೆ ಸಿಂಪಲ್ ಇದೆ, ಸೇಮ್ ಇದೆ, ರೈಟ್? ಓಕೆ. ಬಿಫೋರ್ ಗೋಯಿಂಗ್ ದ್ಯಾಟ್, ಸೊ ಫ್ಯೂ ಇಂಟ್ರೊಡಕ್ಷನ್, ಫ್ಯೂ ಸೇ ದಟ್ IAS ಫೌಂಡೇಶನ್ ಕೋರ್ಸ್ ವಿ ಹ್ಯಾವ್, IAS ಮೆಂಟರ್ಶಿಪ್ ಕೋರ್ಸ್ ವಿ ಹ್ಯಾವ್, IAS ಜಿಸ್ಟಮ್ ಕೋರ್ಸ್ ವಿ ಹ್ಯಾವ್, ಆ್ಯಂಡ್ IAS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸು ಇದೆ, ಓಕೆ. ಜನರಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಜನವರಿಯಲ್ಲಿ ಶುರು ಆಗುತ್ತೆ ಮತ್ತು ಏಪ್ರಿಲ್ವರೆಗೂ ನಡೀತಾ ಇರುತ್ತೆ. ಪ್ರತಿ ವರ್ಷ ಇದನ್ನು ಶುರು ಆಗುತ್ತೆ. ಕರೆಂಟ್ ಅಫೇರ್ಸ್ ಕೋರ್ಸು ಆಬ್ವಿಯಸ್ಲಿ ಫೆಬ್ರವರಿಯಿಂದ ಶುರು ಆಗುತ್ತೆ ಮತ್ತು ಏಪ್ರಿಲ್ವರೆಗೂ ಇರುತ್ತೆ. ದೆನ್ KS ಫೌಂಡೇಶನ್ ಕೋರ್ಸ್ ಈಗ ರೀಸೆಂಟಾಗಿ ಮತ್ತೆ ಶುರು ಮಾಡ್ತಾ ಇದ್ದೀವಿ. ಪ್ರತಿ ಮಂತು ಒಂದೊಂದು ಹೊಸ ಬ್ಯಾಚ್ ಲಾಂಚ್ ಆಗ್ತಾ ಇರುತ್ತೆ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್ ಎನಿ ಟೈಮ್. ಸೊ ಇಟ್ ಈಸ್ ಅ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳ್ತೀವಿ. ಯಾಕೆಂದರೆ ಬಿಕಾಸ್ ಯು ನೀಡ್ ನಾಟ್ ಹ್ಯಾವ್ ಟು ರೆಫರ್ ಎನಿ ಸೋರ್ಸಸ್, ಯಾವುದೇ ಸೋರ್ಸ್ ಬೇಕಾಗಿಲ್ಲ, ಯಾವುದೇ ಮಟೀರಿಯಲ್ ಬೇಕಾಗಿಲ್ಲ. ಯು ಕ್ಯಾನ್ ರಿಲೈ ಕಂಪ್ಲೀಟ್ಲಿ ಆನ್ ಕ್ರೆಡೆನ್ಸ್ IAS ಮಟೀರಿಯಲ್, ಓಕೆ. ಸೊ ದಿ ಮೇನ್ಸ್ ಮೆಂಟರ್ಶಿಪ್ ಕೋರ್ಸ್ ಆ್ಯಂಡ್ SS ಕೋರ್ಸ್ ಇದು 82 ಟೆಸ್ಟ್ಗಳನ್ನು ಒಳಗೊಂಡಿರುತ್ತೆ. ಸೊ ಯೂನಿಟ್ ವೈಸ್ ಟೆಸ್ಟ್ ಇರುತ್ತೆ. ಇದನ್ನು ಈ ಬ್ಯಾಚಲ್ಲಿ ಯಾರಿಗೆ ತೊಗೋತೀವಿ ಅಂದರೆ ಓನ್ಲಿ ಪೀಪಲ್ ಹೂ ಹ್ಯಾವ್ ರಿಟರ್ನ್ ದಿ ಮೇನ್ಸ್ ಅಟ್ ಲೀಸ್ಟ್ ಒನ್ಸ್, ಓಕೆ. ಅವ್ರಿಗೆ ಮಾತ್ರ ಈ ಬ್ಯಾಚಲ್ಲಿ ಅಲೌಡ್ ಇರುತ್ತೆ. ಆಮೇಲೆ ಈ ಬ್ಯಾಚಲ್ಲಿ ಯಾರು ಅಡ್ಮಿಷನ್ ತೊಗೊಂಡಿದ್ದಾರೆ, ಯಾರು 82 ಟೆಸ್ಟ್ ಸಕ್ಸಸ್ಸಿವ್ಲಿ ವಿತೌಟ್ ಸ್ಟಾಪಿಂಗ್ ಬರೆದಿದ್ದಾರೆ, ಅವ್ರು ಸಕ್ಸಸ್ ಆಗಿದೆ. ಅದು ಒಂದು ಇಂಪಾರ್ಟೆಂಟ್ ಫೀಚರ್ ಆಫ್ ದಿಸ್ ಬ್ಯಾಚ್. ಪ್ರಿಲಿಮ್ಸ್ ಕ್ಲಾಸಸ್ ಆ್ಯಂಡ್ ಟೆಸ್ಟ್ ಸೀರೀಸ್ ಅಗೇನ್. ಸೊ ಎವ್ರಿ ಮಂತ್ ವಿ ವಿಲ್ ಬಿ ಲಾಂಚಿಂಗ್ ದಿಸ್ ಟೆಸ್ಟ್ ಸೀರೀಸ್. ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಮಾತ್ರ ನೋಟಿಫಿಕೇಶನ್ ನಿಯರ್ ಇದ್ದಾಗ ಮಾತ್ರ ನಾವು ಕೊಡ್ತೀವಿ. ಮೇನ್ಸು ಇಯರ್ ಲಾಂಗ್ ನಡೀತಾನೆ ಇರುತ್ತೆ, ಓಕೆ. ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಡಿಸ್ಕಷನ್. ಇಂಟ್ರೊಡಕ್ಷನ್ ಹೇಗೆ ಬರೀತೀನಿ? ಇಂಟ್ರೊಡಕ್ಷನಲ್ಲಿ ನೋಡಿ, ದಿ 73rd and 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ India introduced constitutional provisions for local self-governing, promoting the grassroots democracy, decentralization, and empowering the rural urban communities in the governance and the development. Okay, this will be my brief introduction, comprehending the 73rd and 74th both ತಗೊಂಡು ನಾನು ಹೇಳ್ತಾ ಇದ್ದೀನಿ. Okay, you may omit this 73rd also if you want, or else you can just directly write with respect to democratic decentralization ಬಗ್ಗೆ ಬರಿ. ಬಾಡಿಯಲ್ಲಿ ಏನಿರುತ್ತೆ, salient features of, okay, again the subheading ಏನಿದೆ, ಈ subheading ಅನ್ನು ಚೇಂಜ್ ಮಾಡ್ಬೋದು, ಡೈರೆಕ್ಟ್ಲಿ ನೀವು ಬರಿಬೋದು ಅಲ್ಲಿ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಬರೀ. ನಾನು salient features ಅಂತ ಆ್ಯಡ್ ಮಾಡಿದ್ದೀನಿ. ಈ salient features ಅಲ್ಲಿ ಅದರದ್ದು ಕಾಂಪೋಸಿಷನ್ ಏನಿದೆ, ಓಕೆ, ಆ್ಯಂಡ್
ವಾರ್ಡ್ ಕಮಿಟೀಸ್ ಅದರದ್ದು ಸೇಲೆಂಟ್ ಫೀಚರ್ಸ್ ಎಷ್ಟಿದಾವೆ, ಕಾಂಪೋಸಿಷನ್, ಸೊ ಹೌ ದೇ ಆರ್ ಕಂಪೋಸ್, ದ ಮುನ್ಸಿಪಾಲಿಟೀಸ್, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆ್ಯಂಡ್ ನಗರ ಪಾಲಿಕಾಸ್. ಸೊ ಇವು ಮೂರು ಟೈರ್ ಆಫ್ ದ ಮೂರು ಡಿಫ್ರೆಂಟ್ ಸ್ಟ್ರಕ್ಚರ್ ಆಫ್ ದಿ ಅರ್ಬನ್ ಲೋಕಲ್ ಬಾಡೀಸ್ ಏನಿದೆ ಇದ್ರದ್ದು ಕಾಂಪೋಸಿಷನ್ ಯಾವ ಥರ ಇದೆ ಅನ್ನೋದನ್ನು ನಾನು ಸಿಂಗಲ್ ಒಂದೊಂದು ಲೈನಲ್ಲಿ ಬರಿತಾ ಹೋಗ್ತೀನಿ. ನೆಕ್ಸ್ಟ್ ವಾರ್ಡ್ ಕಮಿಟೀಸ್ ಬಗ್ಗೆ ಬರಿತೀನಿ. ಎಸ್, ವಾರ್ಡ್ ಕಮಿಟೀಸ್, ಮೋಸ್ಟ್ ಆಫ್ ದಿ ವಾರ್ಡ್ ಕಮಿಟೀಸ್ ಅಂತ ನಾವು ಹಾಕಿದ್ದೀವಿ ಕರೆ, ಬಟ್ ಆದರೆ ವಾರ್ಡ್ ಕಮಿಟೀಸ್ ಭಾಳಷ್ಟು ಸ್ಟೇಟ್ಸ್ಗಳಲ್ಲಿ ವಾರ್ಡ್ ಕಮಿಟೀಸ್ ಫಾರ್ಮೇಷನ್ ಆಗಿಲ್ಲ. ಸೊ ಹಾಗಾಗಿ ವಾರ್ಡ್ ಕಮಿಟೀಸ್ ಅಂತ ಬರೆದಾಗ ಅದ್ರ ಬಗ್ಗೆ ಒಂದು ನೆಗೆಟಿವ್ ಪಾಯಿಂಟು ಅಲ್ಲೇ ಬರೀರಿ. ದೆನ್ ರಿಸರ್ವೇಷನ್ ಆಫ್ ಸೀಟ್ಸ್. ಎಸ್, ಕರ್ನಾಟಕ ಹ್ಯಾಸ್ ಬೀನ್ ಫೋರ್ ಫ್ರಂಟ್ ಇನ್ ಲೋಕಲ್ ಗವರ್ನೆನ್ಸ್ ಅಲ್ಲಿ, ಪರ್ಟಿಕ್ಯುಲರ್ಲಿ ಬೈ ಪ್ರೊವೈಡಿಂಗ್ ದಿ ರಿಸರ್ವೇಷನ್ ಫಾರ್ ವುಮೆನ್. ಓಕೆ, ಆ್ಯಂಡ್ 50% ಆಫ್ ರಿಸರ್ವೇಷನ್ ಅನ್ನು ಆಲ್ರೆಡಿ ಕೊಟ್ಟಿದೆ ಕರ್ನಾಟಕ ಸ್ಟೇಟ್ ಗವರ್ನಮೆಂಟು. ಸೊ ಹಾಗೆ ದಟ್ ಪಾಯಿಂಟ್ ಯು ಕ್ಯಾನ್ ಆ್ಯಡ್ ಹಿಯರ್ ಆ್ಯಂಡ್ ರೈಟ್ ದಿ effects of reservation for whom SC, ST and women. So 1/3 of the reservation for women and SC, ST according to the proportion of the population. So duration of municipalities, yes, obviously it is 5 years. Okay, however the regular elections has to be conducted after every 5 years, right? So that is also one of the important aspect. Disqualification, yes, it is also one of the salient feature of the provision, but however disqualification is less discussed. You can write the provisions related to the disqualification. Then who conducts the elections for the urban local bodies? That is State Election Commission, constituted under 73rd Amendment Act, right? So powers and functions, yes, powers and functions anta bandre it has 18 subjects. Okay, so 18 functional items ide. So 18 functional items ಮೇಲೆ ಇದು ಪವರ್ಸು ಎಕ್ಸಸೈಸ್ ಮಾಡುತ್ತೆ. ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸಲ್ಲಿ BBMP ಆಗಲಿ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆಗಲಿ, ಮುನ್ಸಿಪಾಲ್ಟಿ ಆಗಲಿ, ದೇ ಆರ್ ಚಾರ್ಜಿಂಗ್ ಎ ಪ್ರೊಫೆಷನಲ್ ಟ್ಯಾಕ್ಸ್ ಆನ್ ದಿ ಇಂಡಿವಿಜುವಲ್, right? They are gaining some amount there, and they have the power to levy the fines, they have power to levy the fees. Okay, so through that they are earning minor finance for their running the day-to-day governance, right? The powers and functions ಬಗ್ಗೆ ಬರೀತೀರಾ. Then finance commission, yes, finance, this is the major impact. So where they have the power to levy the tax, they have very less scope to levy the taxes. Okay, but however in our particularly in corporations, municipal corporations anta bandaga, yes, they have the more power to levy the tax in comparison to nagara palikas and municipalities. Okay, so because this is a larger organization and wherein which the civic communities and the demand for civic communities is more in comparison to the municipality and nagara palikas, right? So finance commission, yes, for every 5 years the governor will constitute the finance commission, which will study the devolution of finance from state to local bodies and the revenue sharing between the local bodies and the state governor, right? So either each and every features ಬಗ್ಗೆ ಬರೀತೀರಾ. And then the another feature is exempted areas. Exempted areas ಅಂದ್ರೆ ಏನು? The 74th Constitutional Amendment Act does not apply to which area? That is 5th scheduled area. Okay, the schedule 5 of the Indian Constitution ಅಲ್ಲಿ 10 states ಇದೆ. ಆ 10 states ಗೆ ಅಪ್ಲೈ ಆಗಲ್ಲ. And schedule 6 ಗೆ ಬಂದರೆ some of the tribal areas ಗೆ ಇದನ್ನು ಅಪ್ಲೈ ಆಗಲ್ಲ. And Gorkha Council, Darjeeling Gorkha Hill Council, so there also the 74th Constitutional Amendment Act does not apply. And to certain areas autonomous district councils ಇದೆ, Assam ಅಲ್ಲಿ, Meghalaya, Tripura and Mizoram ಅಲ್ಲಿ, so there also it does not apply. So you should mention this point briefly, not in this much detail. So you can just say that okay, 10 states schedule 5 areas does not apply. I have written all the states here for your information, but you need not have to write in the examination. Then district planning committee, yes, this is one of the most important planning committee which consolidates the plans prepared by the panchayat and municipalities and submitted to the states, right? ಎರಡು ಪ್ಲಾನ್ಗಳನ್ನು ತಗೋತ್ತೆ, ಸಬ್ಮರ್ಜ್ ಮಾಡಿ ಸ್ಟೇಟ್ಗೆ ಕೊಡುತ್ತೆ. ಓಕೆ, ಸೊ ದಟ್ ಈಸ್ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ. ಸೊ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ, ಎಸ್, ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಏನಿದೆ ಇನ್ನೂವರೆಗೂ ನಮ್ಮ ಕರ್ನಾಟಕದಲ್ಲಿ ಅದನ್ನು ಫಾರ್ಮೇಷನ್ ಮಾಡಿಲ್ಲ. ನಾಟ್ ಓನ್ಲಿ ಇನ್ ಕರ್ನಾಟಕ, ಮೋಸ್ಟ್ ಆಫ್ ದಿ ಸ್ಟೇಟ್ಸು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಹ್ಯಾಸ್ ನಾಟ್ ಬಿನ್ ಫಾರ್ಮ್ಡ್. ಸೊ in the beginning of the discussion I have mentioned saying that the BDA is exercising the authority ಅಂತ allegations ಇದೆ that with respect to ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಅಂತ. ಸೊ ಅದನ್ನು ತೆಗೆದುಬಿಟ್ಟು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಸಂವಿಧಾನಾತ್ಮಕವಾಗಿ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಿದೆ, ಬಟ್ ಮೋಸ್ಟ್ ಆಫ್ ದಿ ಸ್ಟೇಟ್ಸ್ ಹ್ಯಾವ್ ನಾಟ್ ಡನ್ ಇಟ್. ಸೊ ದಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಇಸ್ ಬಾರ್ ಆನ್ ಇಂಟರ್ಫರೆನ್ಸ್ ಬೈ ದಿ ಕೋರ್ಟ್ಸ್ ಇನ್ ದಿ ಎಲೆಕ್ಟ್ರಲ್ ಮ್ಯಾಟರ್ಸ್ ಆಫ್ ದಿ 74th ಅರ್ಬನ್ ಲೋಕಲ್ ಬಾಡೀಸ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನ ಫೀಚರ್ಸನ್ನು ಬರಿತಾ ಹೋಗ್ತೀರಾ, ಇವೆಲ್ಲ ಫೀಚರ್ಸನ್ನು ಒಂದೊಂದು ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಮಾಡಿದ್ಮೇಲೆ ದೆನ್ ಯು ಹ್ಯಾವ್ ಟು ರೈಟ್ ದೇರ್ ಇಂಪ್ಯಾಕ್ಟ್, ದೆನ್ ಯು ಹ್ಯಾವ್ ಟು ರೈಟ್ ದೇರ್ ಎಫೆಕ್ಟಿವ್ನೆಸ್ ಬಗ್ಗೆ ಬರೀತೀರಾ. ಎಫೆಕ್ಟಿವ್ನೆಸ್ ಅಂದರೆ ಎಷ್ಟು ಎಫೆಕ್ಟಿವ್ ಆಗಿ ಅರ್ಬನ್ ಲೋಕಲ್ ಬಾಡೀಸು ವರ್ಕ್ ಮಾಡ್ತಾ ಇದೆ ಅಂತ ಬರೀತೀರಾ. ಬಿಗಿನಿಂಗ್ ಆಫ್ ದ ಡಿಸ್ಕಷನ್ ಹೇಳ್ತಾ ಹೋದೆ ದಟ್ ದಿ ಅರ್ಬನ್ ಲೋಕಲ್ ಬಾಡೀಸ್ ಏನೋ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಬಟ್ ಹವೆವರ್ ದೇ ಆರ್ ನಾಟ್ ಆಕ್ಟಿವ್ಲಿ ವರ್ಕಿಂಗ್ ಬಿಕಾಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಪೋಸ್ಟ್ ಕಾಲ್ಡ್ ಎಸ್ ಕಮಿಷನರ್
okay, in a municipality as well as in the municipal corporation. So ಇದರಲ್ಲಿ commissioner ಏನಿರ್ತಾರೆ, the state government is exercising the power through commissioner and the mayor is is a nominal head ಅನ್ನೋ ಥರ ಆಗ್ಬಿಟ್ಟಿದೆ. So all the powers are exercised by the commissioner rather than the mayor. Okay, so this is one of the criticism, you have to mention it. And also I mentioned saying that 3 F's: fund, functions and functionaries ಅಂತ. ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ಗೆ ತನ್ನದೇ ಆದ ಉದ್ಯಮಿಗಳಿಲ್ಲ, ತನ್ನದೇ ಆದ ಕೆಲಸಗಾರರಿಲ್ಲ. ಓಕೆ, ದಟ್ ಈಸ್ ಫಂಕ್ಷನರೀಸ್ ಇಲ್ಲ. ಅರ್ಬನ್ ಲೋಕಲ್ ಬಾಡೀಸ್ಗೆ 3 F's, ದಟ್ ಈಸ್ ಫಂಡ್, ಫಂಕ್ಷನ್ಸ್ ಆ್ಯಂಡ್ ಫಂಕ್ಷನರೀಸ್ ಅಂತ. ಸೊ ಈ ಫಂಡ್, ಫಂಕ್ಷನ್ಸ್ ಆ್ಯಂಡ್ ಫಂಕ್ಷನರೀಸ್ ಅಂತ ಹೋದರೆ, ಈ ಫಂಡ್ಸ್ ಏನಿದೆ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಬೀಯಿಂಗ್ ಅನ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಸೊ ಫಂಡ್ಸ್ ಲೆವಿಂಗ್ ದ ಟ್ಯಾಕ್ಸ್, ವೆರಿ ಲಿಮಿಟೆಡ್ ಟ್ಯಾಕ್ಸ್ it can levy. It can hardly put a professional tax, and that too professional tax has an upper limit. Okay, but not only that, it can also give an license to establishment of shops establishment ಗೆ license ಕೊಡಬಹುದು, and they can also put a fine and fees for providing the urban amenities like parking charges ತಗೋಬಹುದು. Okay, and sewage treatment ದುಡ್ಡು ತಗೋಬಹುದು, water supply ಬಗ್ಗೆ ದುಡ್ಡು ತಗೋಬಹುದು. So like that, these are all very minimal charges, okay, wherein which they are getting for having to, these are minimal charges running the governance of for running the day to day administration of the urban local bodies. So ಇದಕ್ಕೆ ನಾವು ಇನ್ನೂ ಜಾಸ್ತಿ ಅವರಿಗೆ ಪವರ್ಸ್ ಕೊಡಬೇಕು, powers of taxation, wherein which they can get the money and they can become independent ಅಂತ. ಫಂಕ್ಷನರೀಸ್ ಅಂತ ಬಂದಾಗ, ದೇ ಶುಡ್ ಹ್ಯಾವ್ ದಿ ಅಥಾರಿಟಿ ಟು ಅಪಾಯಿಂಟ್ ದೇರ್ ಓನ್ ಸ್ಟಾಫ್. ಓಕೆ, ಅವ್ರ ಓನ್ ಸ್ಟಾಫ್ಗಳನ್ನು ಅವ್ರು ಅಪಾಯಿಂಟ್ ಮಾಡೋಕ್ಕೆ ಅವ್ರಿಗೆ ಅಥಾರಿಟಿ ಕೊಡಬೇಕು. ಜನರಲಿ ಏನಾಗುತ್ತೆ, ಈಗ ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ ಮತ್ತು ಅಲ್ಲಿಗೆ ಡಿಪ್ಲಾಯ್ ಮಾಡುತ್ತೆ. ರಾದರ್ ದ್ಯಾನ್ ದ್ಯಾಟ್, ಟು ಮೇಕ್ ದಮ್ ಇಂಡಿಪೆಂಡೆಂಟ್, ದೇ ಶುಡ್ ಬಿ ಗಿವನ್ ಅಪಾಯಿಂಟ್ಮೆಂಟ್ ಆಫ್ ದೇರ್ ಸ್ಟಾಫ್ ಬೈ ದೆಮ್ಸೆಲ್ಸ್. ಓಕೆ, so that is also one of the important aspect. So these are all the few negative points or the criticism which you have to mention at the end of the answer, and then you can go for the conclusion, right? Then conclusion ಅಂತ ಬಂದಾಗ, obviously see, ಈಗ ನಾನು ಹೇಳಿದೆ ಬಿಫೋರ್ ಕನ್ಕ್ಲೂಷನ್ ಕ್ರಿಟಿಸಿಸಮ್ ಬರೀಲೇಬೇಕು. ಕ್ರಿಟಿಸಿಸಮ್ ಬರೀಲಿಲ್ಲ ಅಂದ್ಕೊಳ್ಳಿ, ನಿಮಗೆ ಫಾರ್ ಎಕ್ಸಾಂಪಲ್ 12 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತಂದರೆ, ನೀವು ಎಷ್ಟೇ ಚೆನ್ನಾಗಿ ಆನ್ಸರ್ ಬರೆದ್ರೂ ಅವ್ರು ಕೊಡೋದು ನಿಮಗೆ 8 ಮಾರ್ಕ್ಸ್. ಓಕೆ, 8ಗಿಂತ ಜಾಸ್ತಿ ನಿಮಗೆ ಮಾರ್ಕ್ಸ್ ಬೇಕಪ್ಪ ಅಂತಂದರೆ, ನೀವು ಅವಾಗೇನಾಗುತ್ತೆ ಅಂತಂದರೆ, ನೀವು ಕ್ರಿಟಿಸಿಸಮ್ ಪುಟಪ್ ಮಾಡಲೇಬೇಕು. ಕ್ರಿಟಿಸಿಸಮ್ ಬರೆದಾದ್ಮೇಲೆ ಒಂದು ಕನ್ಕ್ಲೂಷನ್ ಬರೀಬೇಕು. ಕನ್ಕ್ಲೂಷನ್ ಬರೆದಾಗ, ಕನ್ಕ್ಲೂಷನಲ್ಲಿ ಒಂದು ಸ್ಮಾಲ್ ಕ್ರಿಟಿಸಿಸಮ್ ಬರೆದು ದೆನ್ ಐ ವಿಲ್ ಕನ್ಕ್ಲೂಡ್. ಸಿಯರ್ what I will say, the amendment has been a positive force of change in the urban local governance ಅಂತ ಹೇಳ್ತೀನಿ. ಆಮೇಲೆ ದೆನ್ ನಾನು ಇಲ್ಲೇನು ಮಾಡ್ತೀನಿ, the urban local government, establishment of the elected urban local governance, devolution of financial resources and administrative powers, increase in the accountability of urban local government to their citizens. However, still some challenges that needs to be addressed. ಯಾವುದು, ಫಾರ್ ಎಕ್ಸಾಂಪಲ್ ಯಾವ ಚಾಲೆಂಜಸ್ ಅಪ್ಪ ಅಂದರೆ, lack of capacity of effectively managing their finance, okay, and implement the developmental projects. Additionally, there is a need to strengthen the coordination between the urban local bodies and the government. So urban local bodies ಮತ್ತೆ ಗವರ್ಮೆಂಟ್ ನಡುವೆ ಒಂದು ಸ್ಟ್ರೆಂಥನಿಂಗ್ ಕೆಪಾಸಿಟಿ ತರಬೇಕು. ನಾವು ಹೇಗೆ ಓದ್ತೀವಲ್ಲ, ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಅಂತ ಬಂದಾಗ, ಸೊ ಕೋಆಪರೇಟಿವ್ ಫೆಡರಲಿಸಮ್ ಬರಬೇಕು, ಕಾಂಪಿಟೇಟಿವ್ ಫೆಡರಲಿಸಮ್ ಬರಬೇಕು, ಟು ಎನ್ಹಾನ್ಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಸೆಂಟರ್ ಆ್ಯಂಡ್ ದಿ ಸ್ಟೇಟ್ ಅಂತ. ಸೊ ಅದೇ ತರಹ ಇಲ್ಲಿ ಟು ಸ್ಟ್ರೆಂಥನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಅರ್ಬನ್ ಲೋಕಲ್ ಬಾಡೀಸ್ ಆ್ಯಂಡ್ ದಿ government, okay, state government. So we need certain mechanism. Okay, so that mechanism has to be evolved by studying by forming a committees and giving them the time opportunities to study how it can be strengthened, right? And then overall, the 74th amendment has been a significant step towards the process of decentralization and urban governance in India. It has provided the constitutional basis for urban local bodies and given them the power and resources they need to improve their lives of their citizens. Okay, so this can be a good conclusion. Okay, so like this, this is not only this is one type of conclusion, but however you have n number of ways to conclude the answer, right? So this is for today's discussion. If you have any doubts or if you have enadru matte nim kadeinda suggestions ide, like sir, like you take up these questions or that questions anta enadru idre, ನೀವು ಕಮೆಂಟ್ ಅಲ್ಲಿ ಹಾಕಿ. ನಾವು ಡೆಫಿನೆಟ್ಲಿ we will take up those questions and we will also discuss. Okay, so most of the aspirants are demanding for ethics question also. Yes, next nandu video irode ethics melide. I will come to the ethics, come up with ethics question. Thank you for watching the video. Keep watching and comment if you need anything more. Thank you very much.